ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ತನ್ವಿ ಕ್ರಿಯೇಟರ್ ಚಾನಲ್ಗೆ ಸ್ವಾಗತ. ಇಂದು ಒಂದು ರುಚಿಕರವಾದಂತಹ ಅದ್ಭುತವಾದಂತಹ ಕ್ಯಾರೆಟ್ ರವಾ ಉಂಡೆಯನ್ನು ಮಾಡೋದು ಹೇಗೆ ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗಾದರೆ ಈ ಕ್ಯಾರೆಟ್ ರವಾ ಉಂಡೆ ಮಾಡೋದು ಹೇಗೆ ಎಂಬುದನ್ನು ನೋಡೋಣ ಬನ್ನಿ. ಮೊದಲು ಇಲ್ಲಿ ನಾನು ಒಂದು ಬೌಲು ಸಕ್ಕರೆಯನ್ನು ತಗೊಂಡಿದ್ದೀನಿ. ಅದಕ್ಕೆ 3 ಏಲಕ್ಕಿಯನ್ನು ತಗೊಂಡು ನಾನು ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ. ಈಗ ಏಲಕ್ಕಿ ಮತ್ತು ಸಕ್ಕರೆಯನ್ನು ಪುಡಿಯಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಪುಡಿ ಮಾಡಿಕೊಂಡ ನಂತರ ನಾನಿಲ್ಲಿ 2 ಕ್ಯಾರೆಟನ್ನು ತಗೊಂಡಿದ್ದೀನಿ. 2 ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈ ರೀತಿ ಹಚ್ಕೊಂಡ ನಂತರ 2 ಕ್ಯಾರೆಟ್ಗಳನ್ನು ನಾನಿಲ್ಲಿ ಹಚ್ಕೊಂಡಿದ್ದೀನಿ. ಈ ಕ್ಯಾರೆಟನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟಾಗಿ ಮಾಡ್ಕೋತೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ನೀರನ್ನು ಹಾಕ್ಕೋಬೇಡಿ. ಈಗ ಕ್ಯಾರೆಟ್ ಪೇಸ್ಟು ರೆಡಿಯಾಗಿದೆ. ಅದಕ್ಕೆ ಬಂದರೆ ಸಾಕಾಗುತ್ತೆ. ಚೆನ್ನಾಗಿ ಪೇಸ್ಟ್ ಆಗಿದೆ. ಈಗ ಈ ಪೇಸ್ಟನ್ನು ನಾನು ಒಂದು ಕಡೆ ಎತ್ತಿಡ್ತಾ ಇದ್ದೀನಿ. ನಂತರ ಸ್ಟವನ್ನು ಆನ್ ಮಾಡಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ರಿಂದ 5 ಸ್ಪೂನು ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ತುಪ್ಪದಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈಯನ್ನು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿ ದಪ್ಪ ಆಗೋವರೆಗೂ ನಾನು ಫ್ರೈಯನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಆದರೆ ಸಾಕಾಗುತ್ತೆ. ಈಗ ಇದು ಆಗಿದೆ. ಇದನ್ನು ಎತ್ತಿಟ್ಕೋತಾ ಇದ್ದೀನಿ. ಈ ರೀತಿ ಯಾವುದೇ ಕಲ್ಲರನ್ನು ನಾವು ಬಳಸದೆ ಒಂದು ನ್ಯಾಚುರಲ್ ಕಲ್ಲರಾಗಿ ಕ್ಯಾರೆಟ್ ರವಾ ಉಂಡೆಯನ್ನು ಮಾಡಿ ನಾವು ತಿನ್ನೋದ್ರಿಂದ ಆರೋಗ್ಯಕರವಾಗಿಯೂ ಇರುತ್ತೆ ಮತ್ತು ರುಚಿಕರವಾಗೂ ಇರುತ್ತೆ. ಈಗ ನಾನು ಇದೇ ತುಪ್ಪಕ್ಕೆ ರುಬ್ಬಿದ್ದಂತಹ ಕ್ಯಾರೆಟ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಈಗ ಅದೇ ತುಪ್ಪದಲ್ಲಿ ನಾನು ತುಪ್ಪವೆಲ್ಲ ಚೆನ್ನಾಗಿ ಕ್ಯಾರೆಟ್ ಪೇಸ್ಟಿಗೆ ಹೀರ್ಕೋಬೇಕಾಗುತ್ತೆ. ಅಲ್ಲದೆ ಈ ಕ್ಯಾರೆಟ್ ಪೇಸ್ಟಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 7 ರಿಂದ 3 ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದರಲ್ಲಿರೋ ನೀರಿನ ಅಂಶನೆಲ್ಲ ಚೆನ್ನಾಗಿ ಹೋಗಬೇಕು. ಈಗ ಆಗಿದೆ ಸ್ವಲ್ಪ. ಅದಕ್ಕೆ ಬಂದರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು 1 ಬಟ್ಟಲು ರವೆಯನ್ನು ನಾನು ತಗೊಂಡಿದ್ದೀನಿ. 1 ಬಟ್ಟಲು ರವೆಯನ್ನು ಈಗ ಚೆನ್ನಾಗಿ ಪೇಸ್ಟು ಮತ್ತು ರವೆ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹದದವರೆಗೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಧ್ಯಮ ಉರಿಯಲ್ಲಿ ನಾವು ಮಾಡಬೇಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ತುಪ್ಪ, ರವೆ ಮತ್ತು ಕ್ಯಾರೆಟ್ ಪೇಸ್ಟು 3 ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕಾಗುತ್ತೆ. ಈ 3 ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ 1 ಬಟ್ಟಲು ಒಣ ಕೊಬ್ಬರಿ ತುರಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕೊಬ್ಬರಿ ತುರಿನೂ ಬೇಕಂದರೆ ನೀವು ಬೇಕಾದರೆ ಸೇರಿಸ್ಕೋಬೋದು. ಇಲ್ಲಿ ನಾನು 1 ಬಟ್ಟಲನ್ನು ಸೇರಿಸ್ಕೋತಾ ಇದ್ದೀನಿ. ಈಗ 1 ಬಟ್ಟಲು ಒಣ ಕೊಬ್ಬರಿನ ಸೇರಿಸ್ಕೊಂಡ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಸಕ್ಕರೆ ಮತ್ತು ಏಲಕ್ಕಿ ಪುಡಿಯನ್ನು ಮಾಡಿದಂತಹ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬಟ್ಟಲು ಸಕ್ಕರೆ ಪುಡಿಯನ್ನು ತಗೊಂಡಿದ್ದೀನಿ. ಇದು ಸ್ವೀಟನ್ನು ನೋಡಿ ನಾವು ಆಮೇಲೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಎಲ್ಲವನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಆದ ನಂತರ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾನು ಸಕ್ಕರೆಯನ್ನು ತಗೊಂಡಿದ್ದಂಥ 1 ಬಟ್ಟಲಲ್ಲಿ ಅರ್ಧ ಬಟ್ಟಲು ಹಾಲನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಮಿಕ್ಸ್ ಆದ ನಂತರ ನಾನು ಸ್ಟವನ್ನು ಆಫ್ ಮಾಡಿ ನಾನು ಹುರಿದಿಟ್ಕೊಂಡಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ಸೇರಿಸಿದ ನಂತರ ಇದು ರೆಡಿಯಾಗಿದೆ. ಈಗ ಸ್ವಲ್ಪ ಬಿಸಿ ಆರಿದ ನಂತರ ನಾನಿಲ್ಲಿ ರವೆ ಉಂಡೆಯನ್ನು ಕಟ್ಕೋತಾ ಇದ್ದೀನಿ. ಈಗ ಎಲ್ಲ ಒಂದೊಂದಾಗಿ ರವೆ ಉಂಡೆಯನ್ನು ನಾನಿಲ್ಲಿ ಕಟ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ರವೆ ಉಂಡೆಯನ್ನು ಮಾಡಿರ್ತೀರ, ಆದರೆ ಕ್ಯಾರೆಟನ್ನು ಸೇರಿಸಿ ಒಮ್ಮೆ ಮನೆಯಲ್ಲಿ ರವೆ ಉಂಡೆಯನ್ನು ಮಾಡಿ ಹೇಗೆ ಬಂತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ನಾನು ಎಲ್ಲ ರವೆ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ತುಂಬ ಕಲರ್ಫುಲ್ಲಾಗಿ ಮತ್ತು ನ್ಯಾಚುರಲ್ ಕಲ್ಲರಾಗಿ ಒಂದು ರವೆ ಉಂಡೆ ಇನ್ಸ್ಟೆಂಟಾಗಿ ರೆಡಿಯಾಗುತ್ತೆ. ಅಲ್ಲದೆ ರುಚಿಯೂ ಸಹ ಅದ್ಭುತವಾಗಿರುತ್ತೆ.
ಈ ರೀತಿ ಒಮ್ಮೆ ಖಂಡಿತ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಮುಂದೆ ತರ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.